ಶಾಸಕ ಮುನಿರತ್ನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಫೋಟೋ ರಿಲೀಸ್ ಮಾಡಿರೋದು ಸಂತ್ರಸ್ತೆ. ಒಂದು ಫೋಟೋನೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಮುನಿರತ್ನ ನಿನ್ನೆ ಎಲ್ಲ ಒಂದಷ್ಟು ದೇವ್ರ ಫೋಟೋ ಇಟ್ಕೊಳ್ಳೋದು ನೋಡಿ, ನಾನು ಸಂತ್ರಸ್ತ ಆಗಿಬಿಟ್ಟಿದ್ದೀನಿ, ನನಗೂ ಈ ಥರ ಮಾಡಿದ್ದಾರೆ, ಮನೆ ಹಾಳು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ದೇವ್ರ ಮೇಲೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಅವರು ಆಣೆ ಮಾಡಲಿ, ಅದು ಇದು ಮಾತಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ಯಾರು ಅಂದರೆ, ಯಾವ ಮಹಿಳೆ ಮುನಿರತ್ನ ಅವರ ಮೇಲೆ ಈ ರೀತಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೆಲ್ಲ ಆರೋಪವನ್ನು ಮಾಡಿದ್ರಲ್ಲ, ಅದೇ ಮಹಿಳೆ ಇವತ್ತೇನು ಮಾಡ್ತಾರೆ, ಇವರೇನೋ ಅಲ್ಲೆಲ್ಲ ಸಾಕ್ಷಿ ಕೇಳ್ತಾ ಇದ್ದಾರೆ, ಮನೆ ಹಾಳಾಯಿತು ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ನೋಡಿ ಇವ್ರ ಕಥೆನ ಅಂತೇಳಿ ಫೋಟೋ ರಿಲೀಸ್ ಮಾಡಿದ್ದಾರೆ ಸಂತ್ರಸ್ತೆ. ಅವರ ಪೊಲೀಸ್ ಅಧಿಕಾರಿ ಸೇರಿ 3 ಜನರ ಫೋಟೋ ಬಿಡುಗಡೆ ಆಗಿದೆ. ಇಲ್ಲಿ ಹಲವು ಜನರನ್ನು ಹನಿ ಟ್ರ್ಯಾಪ್ ಮಾಡಿಸಿರುವಂಥ ಆರೋಪ ಮುನಿರತ್ನ ಮೇಲೆ ಇತ್ತು. ಮಾಜಿ ಕಾರ್ಪೊರೇಟರ್ ಪತಿಯನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ ಇಲ್ಲಿ ಅಂತ ಆರೋಪ ಎಲ್ಲ ಕೇಳಿ ಬಂತಲ್ಲ. ಇದೀಗ ಸಂತ್ರಸ್ತೆ ದೂರೆಲ್ಲ ಕೊಟ್ಟಾಗಿತ್ತು. ಈ ದೂರು ಕೊಟ್ಟಂತಹ ಸಂತ್ರಸ್ತೆ ಏನು ಮಾಡಿದ್ರೆ, ಈಗ ಯಾರ್ಯಾರು ಇದ್ರು ನೋಡಿ ನಾನು ಹೇಳ್ತೀನಿ ಅಂತೇಳಿ ಫೋಟೋ ರಿಲೀಸ್ ಮಾಡಿದ್ದಾರೆ ಪ್ರೆಸ್ ಮೀಟಲ್ಲಿ. ನಿಮ್ಮ ಮಗನಿಗೂ ಇದೇ ತರ ಯಾರಾದ್ರೂ ಒಬ್ರು HIV ಪೇಷಂಟ್ ನ ಬಿಟ್ಟು ಮಾಡ್ಬೇಕು ಅಂತಿದ್ದ. ನಾನು ಕಾಲ್ ಹಿಡ್ದೆ, ಮಕ್ಕಳ ವಿಷಯಕ್ಕೆ ಹೋಗ್ಬೇಡಿ, ನಿಮ್ ಕಾಲ್ ಮುಗಿತೀನಿ, ನಿಮಗ್ ಮಕ್ಕಳಿದ್ದಾರೆ, ನನಗ್ ಮಕ್ಕಳಿದ್ದಾರೆ, ದಯವಿಟ್ಟು ಹೋಗ್ಬೇಡಿ, ನಾನಂತೂ ಮಾಡಲ್ಲ ಅಂತ ಹತ್ಕೊಂಡೆ. ನಾನು ಇದು ಮುಗೀತು. ನೆಕ್ಸ್ಟು ಇದಕ್ಕೆ ಬಂದೆ, ಪ್ರಮಾಣ ಮಾಡು ಬಾ ಮುನಿರತ್ನ ಅಂತ. ತಪ್ಪಿಸ್ಕೊಂಡೆ. ಇಡೀ ದಿನ ನಾನು ವೇಟ್ ಮಾಡಿದೆ, ಅವರೇ ಕರೆದಿದ್ದು, ಬರ್ಲಿಲ್ಲ. 2ನೇದು ಶಿವರಾತ್ರಿ ಹಬ್ಬದ ದಿವಸ ನಾನು ಬಂದಲ್ಲಿ ವೇಟ್ ಮಾಡ್ತಿದ್ದೆ ನಿನ್ಗೋಸ್ಕರ, ಬಾ